ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಮಳೆಯಾಗುವ ಸಾಧ್ಯತೆ ಇದೆ. ಬಿರುಗಾಳಿ ಸಹಿತ ಮಹಾಮಳೆ, ಧರೆಗೆ ಉರುಳ್ತಾ ಇವೆ ಮರಗಳು. ಬಳಲಿ ಬೆಂಡಾಗಿದ್ದ ರಾಜ್ಯಕ್ಕೆ ಈಗ ತಂಪೆರೆದಿದ್ದಾನೆ ವರ್ಣದೇವ. ಬಟ್ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿರುಗಾಳಿ ಸಹಿತ ಮಹಾಮಳೆ ಆಗ್ತಾ ಇದೆ. ಧರೆಗೆ ಉರುಳುತ್ತಾ ಇದೆ ಮರಗಳು. ಮಳೆ ಆರ್ಭಟಕ್ಕೆ ಮರಗಳು ಬಿದ್ದು ಕಾರು ಟಾಟಾ ಎಸಿ ಜಖಮಾಗಿದೆ. ಮರಗಳ ಜೊತೆ ಧರೆಗುರುಳ್ತಾ ಇವೆ ವಿದ್ಯುತ್ ಕಂಬಗಳು. ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಆಸ್ಪತ್ರೆ ಬಳಿ ದುರ್ಘಟನೆ ಸಂಭವಿಸಿದೆ. ಎಂಜಿ ರಸ್ತೆ ಗಂಗಮ್ಮ ಗುಡಿ ರಸ್ತೆಯಲ್ಲಿ ನೀರು ತುಂಬಿ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ತಡರಾತ್ರಿ ಸುರಿದ ಭಾರೀ ಮಳೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ವಾಹನಗಳಿಗೆ ಭಾರೀ ಹಾನಿಯಾಗಿದೆ. ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ. ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಧಾರಾಕಾರ ಮಳೆಯಿಂದಾಗಿ ಒಂದು ಕಡೆ ಬೃಹದಾಕಾರದ ಮರಗಳು ಧರೆಗೆ ಉರುಳಿದ್ರೆ, ಮತ್ತೊಂದು ಕಡೆ ಲೈಟ್ ಕಂಬ ಟಾಟಾ ಎಸಿ ಮೇಲೆ ಬಿದ್ದಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರುಗಳನ್ನು ಟಾಟಾ ಎಸ್ಗಳನ್ನು ಖರೀದಿ ಮಾಡಿರ್ತಾರೆ ವಾಹನದ ಮಾಲೀಕರು. ಬಟ್ ಮಳೆಯ ಆರ್ಭಟಕ್ಕೆ ಯಾವಾಗ ಏನು ಸಂಭವಿಸುತ್ತೆ ಅಂತಾನೆ ಗೊತ್ತಿಲ್ಲ. ಮನೆ ಮುಂದೆ ನಿಲ್ಲಿಸಿದಂತಹ ವಾಹನಗಳ ಮೇಲೇನೆ ಕರೆಂಟ್ ಕಂಬ ಬಿದ್ದಿದ್ರಿಂದ ಪರಿಣಾಮ ಕಂಪ್ಲೀಟ್ ಆಗಿ ಕಾರ್ ಜಖಂಗೊಂಡಿದೆ. ಪರಿಣಾಮ ವ್ಯತಿರಿಕ್ತವಾಗಿದೆ. ಹಲವೆಡೆ ಮಳೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಈಗಾಗಲೇ ಧಾರಾಕಾರ ಮಳೆಯಾಗುವಂತಹ ಮುನ್ಸೂಚನೆಯೂ ಕೂಡ ಹೆಚ್ಚಿರುವಂಥದ್ದು. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಧಾರಾಕಾರ ಮಳೆ. ಬೆಂಗಳೂರು, ಕೊಡಗು, ಶಿವಮೊಗ್ಗ ಸೇರಿದಂತೆ ಹಲವೆಡೆ ಮಳೆಯ ಮುನ್ಸೂಚನೆ ಇದೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮೇ 23ರವರೆಗೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಹವಾಮಾನ ವೈಪರೀತ್ಯ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಯಾಕಂದ್ರೆ ಬೆಂಗಳೂರಿಗೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಇನ್ನು ಮುಂದೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ. ಬೆಂಗಳೂರು, ಕೊಡಗು, ಶಿವಮೊಗ್ಗ ಸೇರಿದಂತೆ ಹಲವೆಡೆ ಮಳೆಯಾಗುತ್ತೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮೇ 23ರವರೆಗೂ ಕೂಡ ಮಳೆಯಾಗುವ ನಿರೀಕ್ಷೆ ಇದೆ. 14ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮೇ 23ರವರೆಗೂ ಕೂಡ ಮಳೆಯ ನಿರೀಕ್ಷೆ ಹೆಚ್ಚಿರುವಂಥದ್ದು. ಯಾಕಂದರೆ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಹೊರಡಿಸಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮಂಡ್ಯ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ, ಹಾಗೆ ಮೈಸೂರು, ರಾಮನಗರ, ತುಮಕೂರು, ಶಿವಮೊಗ್ಗದಲ್ಲಿ ಮಳೆ ಆಗಲಿದೆ. ಧಾರಾಕಾರವಾಗಿ ಗುಡುಗು ಸಹಿತ ಮಳೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಹವಾಮಾನ ಇಲಾಖೆಯಿಂದ ಆರೆಂಜ್ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಪರಿತಪಿಸ್ತಾ ಇದ್ವಿ. ಮಳೆ ಇಲ್ಲ, ಬೆಳೆ ಬೆಳೆದ್ರೂ ಕೂಡ ಮಳೆ ಇಲ್ಲ. ಮಳೆ ಇಲ್ಲ ಅಂದರೆ ಬೆಳೆ ಇನ್ನೆಲ್ಲಿ ಕೈಗೆ ಸಿಗುತ್ತೆ ಅಂತ ಎಷ್ಟೋ ರೈತರು ಸಾವಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆಗಳು ಕೂಡ ನಮ್ಮ ಕಣ್ಣ ಮುಂದೆನೇ ಇದೆ. ಈಗ
ಮಳೆ ಬರ್ತಾ ಇದೆ. ಮಳೆ ಬಂದರೂ ಕೂಡ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಕೂಡ ಉಂಟು ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ಸಿಲಿಕಾನ್ ಸಿಟಿಯ ದೃಶ್ಯವನ್ನ. ಮಳೆಯ ವೈಭೋಗ ಅಂತ ಹೇಳ್ಬೋದಾ, ಬೆಂಗಳೂರಿನ ಪರಿಸ್ಥಿತಿ ಅಂತ ಹೇಳ್ಬೋದಾ ಗೊತ್ತಾಗ್ತಾ ಇಲ್ಲ. ಬಟ್ ಆರೆಂಜ್ ಅಲರ್ಟ್ ಅನ್ನು ಕೂಡ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಘೋಷಣೆ ಮಾಡಲಾಗಿದೆ. ಮುನ್ಸೂಚನೆಯನ್ನ ನೀಡಿದೆ. ಗಮನಿಸ್ತಾ ಇದ್ದೀರಾ ಮನೆ ಮುಂದೆ ಇದ್ದಂತಹ ಇದ್ದಬದ್ದ ಮರಗಳೆಲ್ಲವೂ ಕೂಡ ಧರೆಗೆ ಉರುಳ್ತಾ ಇದೆ. ಕರೆಂಟ್ ಕಂಬಗಳು ನೆಲಕ್ಕೆ ಬೀಳ್ತಾ ಇದೆ. ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದೆ. ಇತ್ತ ರೈತರು ಸೇರಿದಂತೆ ಬರೋಬ್ಬರಿ 13 ಜನರು ಸಿಡಿಲ ಒಡೆತಕ್ಕೆ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ತೀವ್ರ ಹವಾಮಾನ ಪರಿಸ್ಥಿತಿಗಳು ಮತ್ತು ಭಾರೀ ಮಳೆಯಿಂದ ಹುಷಾರಾಗಿರಿ ಅಂತನೂ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಸಂಭಾವ್ಯ ಅಡೆತಡೆಗಳಿಗೆ ನಾಗರಿಕರು ಬ್ರೇಕ್ ಹಾಕೋದನ್ನ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿಯಿತು. ಇವತ್ತು ಸಂಜೆ ವೇಳೆ ಭಾರಿ ಮಳೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಈಗಾಗಲೇ ಮೋಡ ಕವಿದಂತಹ ವಾತಾವರಣ ಇದೆ. ಕೂಲ್ ವೆದರ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ನಿನ್ನೆ ತಡರಾತ್ರಿಯೂ ಕೂಡ ಒಂದು ಕಡೆ RCB ಚೆನ್ನೈ ಮ್ಯಾಚ್, ಇನ್ನೊಂದು ಕಡೆ ಮಳೆಯ ರಂಗು ಬಹಳ ದೊಡ್ಡ ಮಟ್ಟದಲ್ಲಿ ಪಸರಿಸಿತ್ತು ಅಂತಾನೆ ಹೇಳ್ಬೋದು. ಇವತ್ತು ಕೂಡ ನಗರದ ಹಲವೆಡೆ ಜಿನು ಮಳೆ ಕೂಡ ಆಗಿದೆ. ಸಂಜೆ ವೇಳೆಗೆ ಧಾರಾಕಾರ ಮಳೆಯಾಗುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಿದೆ. ಬೆಂಗಳೂರಿಗೆ IMD ಹವಾಮಾನ ಮುನ್ಸೂಚನೆಯ ಪ್ರಕಾರ ಮುಂಬರುವ ದಿನಗಳಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಹೆಚ್ಚಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತದೆ. ಹರ್ಷಿತಾ, ಗಮನಿಸ್ತಾ ಇದ್ದೀವಿ ನಿನ್ನೆ ತಡರಾತ್ರಿಯೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಯಿತು. ಇವತ್ತು ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ. ಚಂದ್ರಕಲಾ, ಇಂದು ಭಾನುವಾರ ಬೆಳ್ಳಂಬೆಳಗ್ಗೆ ಕೂಡ ಕೂಲ್ ವೆದರ್ ಇದೆ. ಒಂದ್ ರೀತಿಯಾಗಿ ಮಡಿಕೇರಿಯ ಫೀಲ್ ಕೂಡ ಕೊಡ್ತಾ ಇರುವಂತದ್ದು. ನಿನ್ನೆ ಕೂಡ ಭಾರಿ ಮಳೆ ಆಗಿದೆ. ಹಲವು ಭಾಗಗಳಲ್ಲೂ ಕೂಡ ಸಾಕಷ್ಟು ಮಳೆ ಆಗಿರುವಂತದ್ದು. ನಿನ್ನೆ RCB ಮ್ಯಾಚ್ ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಒಂದು ನಿನ್ನೆ ಕೂಡ ಬೆಂಗಳೂರಿನ ಮಂದಿ ಏನಂತಂದ್ರೆ ಇಷ್ಟು ದಿನ ಬಿಸಿಲಿಗೆ ಬೆಂದು ಹೋಗ್ಬಿಟ್ಟಿದ್ರು. ಆದ್ರೆ ಇದೀಗ ಕೂಲ್ ವೆದರ್ ಆಗಿದೆ. ಮಳೆ ಕೊಂಚ ಖುಷಿ ಕೂಡ ಆಗಿದ್ದಾರೆ. ಆದ್ರೆ ನಿನ್ನೆ ಮಾತ್ರ RCB ಮ್ಯಾಚ್ ಇರೋದ್ರಿಂದ ನಿನ್ನೆ ಮಾತ್ರ ಮಳೆ ಆಗ್ಬಾರ್ದು ಅಂತ ಹೇಳಿ ದೇವಾಲಯಗಳಿಗೂ ಕೂಡ ಒಂದು ಮೊರೆ ಹೋಗಿದ್ರು. ಸದ್ಯ ಈಗ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಬೆಂಗಳೂರಿಗೆ 5 ದಿನಗಳವರೆಗೂ ಕೂಡ ಹಲವು ಜಿಲ್ಲೆಗಳಿಗೂ ಕೂಡ ಒಂದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಈ ಕಡೆ ಭಾಗಗಳಲ್ಲಿ ನೋಡಿದ್ರೆ ಅತಿ ಹೆಚ್ಚು ಮಳೆ ಆಗಲಿದೆ ಅನ್ನುವಂಥದ್ದನ್ನ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಗೆ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಇನ್ನು 12 ದಿನಗಳ ಕಾಲವರೆಗೂ ಕೂಡ ದಕ್ಷಿಣ ಒಳನಾಡಿನ ಭಾಗಗಳಲ್ಲಿ ಕೂಡ ಭಾರಿ ಮಳೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಇಂದು ಬೆಳಗ್ಗೆ ಒಂದು ರೀತಿಯಾಗಿ ಕೂಲ್ ವೆದರ್ ಇದೆ. ಸೊ ಥ್ಯಾಂಕ್ ಯು ಹರ್ಷಿತಾ ನಿಮ್ಮ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕರ್ನಾಟಕ ದಕ್ಷಿಣ ಒಳನಾಡಿನಲ್ಲಿ ಧಾರಾಕಾರ ಮಳೆಯಾಗುವಂತಹ ಮುನ್ಸೂಚನೆಯೂ ಕೂಡ ಇದೆ. ತುಮಕೂರು, ರಾಮನಗರ, ಮೈಸೂರು, ಮಂಡ್ಯ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆಯಾಗುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಿರುವಂಥದ್ದು. ಮೇ 23ರವರೆಗೂ ಕೂಡ ಮಳೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜಾಗರೂಕರಾಗಿ ಇದ್ರೆ ಉತ್ತಮ. ಯಾಕಂದರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ನಾವು ಎಷ್ಟೋ ಅವಘಡಗಳು ಸಂಭವಿಸಿದೆ. ಸಿಡಿಲ ಹೊಡೆತಕ್ಕೆ ಬರೋಬ್ಬರಿ 13 ಸಾವಾಗಿದೆ. ಮನೆ ಮುಂದೆ ಇರುವಂತಹ ಮರಗಳು ಇದ್ರ ಬಗ್ಗೆ ಹವಾಮಾನ ನಿರ್ದೇಶಕರಾದಂತಹ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿದ್ರು ಕೇಳ್ತಾ ಹೋಗೋದು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ಇಂದು ದಕ್ಷಿಣ ಒಳನಾಡಿನಲ್ಲಿ
ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಮಾತ್ರ ಮಳೆಯಾಗಿದೆ. ಮುಖ್ಯವಾಗಿ ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಗುಬ್ಬಿ ತುಮಕೂರು ಜಿಲ್ಲೆಯಲ್ಲಿ 11 ಸೆಂಟಿಮೀಟರ್, ಬೇಗೂರು ಚಾಮರಾಜನಗರ 9 ಸೆಂಟಿಮೀಟರ್, ಶ್ರವಣಬೆಳಗೊಳ ಹಾಸನ ಜಿಲ್ಲೆ 7 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸ್ಥಿತಿ ಏನೆಂದರೆ ಕರ್ನಾಟಕದ ಒಳನಾಡಿನಲ್ಲಿ 0.9 ಕಿಲೋಮೀಟರ್ ಎತ್ತರದವರೆಗೆ ಟ್ರಫ್ ಇದೆ. ಇನ್ನೊಂದು ಸರ್ಕ್ಯುಲೇಷನ್ನು ತಮಿಳುನಾಡಿನಲ್ಲಿ 5.8 ಕಿಲೋಮೀಟರ್ ಎತ್ತರದವರೆಗೆ ಹಬ್ಬಿದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ದಿನಾಂಕ 18ರಿಂದ 22ರವರೆಗೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಿನಾಂಕ 18ರಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರೀ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಿನಾಂಕ 19ರಿಂದ ದಿನಾಂಕ 22ರವರೆಗೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರೀ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ದಿನಾಂಕ 18ರಿಂದ ದಿನಾಂಕ 22ರವರೆಗೆ ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ದಿನಾಂಕ 18ರಿಂದ 22ರವರೆಗೆ ಹಗುರದಿಂದ ಸಾಧಾರಣವಾಗಿ ಅಲ್ಲಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ.